ಯಾವುದೇ ಪಾರ್ಲರ್ ಬೇಡ, ಮನೆಯಲ್ಲೇ ಹೇಗೆ ಸ್ಕಿನ್ ಪಾಲಿಷ್ ಮಾಡ್ಕೊಳ್ಬೋದು ಅಂತೇಳಿ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಕಾಫಿ ಡಿಕಾಕ್ಷನ್ ಗಸಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದೇನಾದರೂ ಇಲ್ಲ ಅಂದರೆ ನೀವು ಡಿಕಾಕ್ಷನ್ ಪೌಡರ್ ಅಥವಾ ನಾರ್ಮಲ್ ಕಾಫಿ ಪೌಡರ್ನ 1 ಚಮಚದಷ್ಟು ಹಾಕ್ಕೊಳ್ಳಿ. ಆದಷ್ಟು ತರಿಯಾಗಿರುವಂಥ ಕಾಫಿ ಪೌಡರ್ನ ಯೂಸ್ ಮಾಡೋದ್ರಿಂದ ತುಂಬ ಎಫೆಕ್ಟಿವ್ ಆಗುವಕ್ಕಾಗತ್ತೆ. ಹಾಗೆ 1 ಚಮಚದಷ್ಟು ನಾನಿಲ್ಲಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಕಿನ್ ಪಾಲಿಶಿಂದ ನಿಮ್ಮ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ನಿಮ್ಮ ಸ್ಕಿನ್ ಟೋನ್ ಆಗಿರ್ಬೋದು, ಮತ್ತು ನಿಮಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ದರೆ ಈ ಎಲ್ಲ ಕೂಡ ರಿಮೂವ್ ಆಗುತ್ತೆ. ಸ್ಕಿನ್ ತುಂಬ ಗ್ಲೋ ಬರುತ್ತೆ. ಹಾಗೆ ನಾನಿಲ್ಲಿ 1 ಚಮಚದಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಇದಿಲ್ಲ ಅಂದರೆ ನೀವು 1 ಸ್ಪೂನಷ್ಟು ಶುಗರ್ನ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಯಾವುದೇ ಬೆಲ್ಲದ ಪುಡಿ ಇದ್ದರೂ ನೀವು ಇಲ್ಲಿ ಇದನ್ನು ಹಾಕ್ಕೊಳ್ಬೋದು. ನಂತರ ನಾನಿಲ್ಲಿ ಇದಕ್ಕೆ 1 ಡ್ರಾಪಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಸ್ಕಿನ್ನನ್ನು ತುಂಬ ಮಾಯ್ಶ್ಚರೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ನಮಗೆ ಗ್ಲೋಯಿಂಗ್ ಸ್ಕಿನ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಇದು ನಮಗೆ ಗ್ಲಾಸ್ ಸ್ಕಿನ್ ಕೊಡೋದಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಒಂದ್ಸಲ ನೀವು ಈ ಸ್ಕಿನ್ ಪಾಲಿಷ್ನ ಟ್ರೈ ಮಾಡಿ, ನೆಕ್ಸ್ಟ್ ನೀವು ಪಾರ್ಲರ್ಗೆ ಹೋಗೋದನ್ನೇ ಮರ್ತು ಬಿಡ್ತೀರಾ. ಅಷ್ಟು ಎಫೆಕ್ಟಿವ್ ರೆಮಿಡಿ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಮಗೆ ಯಾವುದೇ ರೀತಿಯಾದ ಖರ್ಚು ಕೂಡ ಆಗೋದಿಲ್ಲ. ಮನೆಯಲ್ಲಿ ವಾರಕ್ಕೆ 1 ಸಲ ಟ್ರೈ ಮಾಡಿ, ನಿಮಗೆ ವಾರ ಪೂರ್ತಿ ನಿಮಗೆ ಸ್ಕಿನ್ ರಿಫ್ರೆಶ್ ಆಗಿರುತ್ತೆ ಮತ್ತು ತುಂಬ ಗ್ಲೋ ಬರುತ್ತೆ. ಇದರಿಂದ ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗೆ ಸ್ಕಿನ್ ಕೂಡ ಲೈಟನ್ನಾಗಿ ಕಾಣುತ್ತೆ. ಪಿಗ್ಮೆಂಟೇಷನ್ ಮಾರ್ಕ್ಸ್ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಎಲ್ಲ ಕೂಡ ನಮಗೆ ಲೈಟನ್ನಾಗಿ ಕಾಣುತ್ತೆ. ಹಾಗೆ ನಾನು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ನಮಗೆ ಸ್ಕ್ರಬ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ನ ರಿಮೂವ್ ಮಾಡೋದಕ್ಕೆ ಕೂಡ ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಹಾಗೆ ಇದು ನಮಗೆ ಕೊರಿಯನ್ ಸ್ಕಿನ್ ಕೊಡೋದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡೋದ್ರಿಂದ ಸ್ಕಿನ್ನು ತುಂಬ ಪಾಲಿಷ್ ಆಗುತ್ತೆ. ನೀವು ಇಮಿಡಿಯೇಟ್ ರಿಸಲ್ಟ್ನ ಕೂಡ ನೋಡ್ಬೋದು. ಇದನ್ನು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು. ವಾರಕ್ಕೆ 1 ಸಲ ಟ್ರೈ ಮಾಡಿ, ಎಫೆಕ್ಟಿವ್ ರೆಮಿಡಿ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಇದನ್ನು ಅಪ್ಲೈ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ನಾವು ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ತುಂಬ ಗ್ಲೋ ಬರುತ್ತೆ ಮತ್ತು ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಈ ರೀತಿ ನಾವು ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು ಲೈಟಾಗಿ. ನಾವು ಯಾವುದೇ ಹೋಮ್ ರೆಮಿಡಿನ ಹೊಸದಾಗಿ ಟ್ರೈ ಮಾಡ್ತಿದ್ದೀವಿ ಅಂತಂದರೆ ಆದಷ್ಟು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಫೇಸಿಗೆ ಟ್ರೈ ಮಾಡಿ. ಯಾಕಂದರೆ ಕೆಲವೊಬ್ಬರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಅವ್ರಿಗೆ ಅದು ಅಡ್ಜಸ್ಟ್ ಆಗದೆ ಇರ್ಬೋದು. ಅದಕ್ಕೋಸ್ಕರ ನಾವು 1 ಸಲ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಫೇಸಿಗೆ ಅಪ್ಲೈ ಮಾಡೋದು ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ಈ ರೀತಿಯಾಗಿ ನಾವು ಸ್ಕ್ರಬ್ ಮಾಡ್ಕೊಳ್ತಾ ನೀಟಾಗಿ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಸ್ಕಿನ್ ಪಾಲಿಷ್ ಆಗುತ್ತೆ. ನೀವು ಇಮಿಡಿಯೇಟ್ ರಿಸಲ್ಟ್ನ ನೋಡ್ಬೋದು. ಯಾವುದಾದ್ರೂ ಫಂಕ್ಷನ್ ಇದೆ ಅಂದರೆ ಕೂಡ ನೀವು ಇದರ ರೆಮಿಡಿನ ಟ್ರೈ ಮಾಡಿ. ಪಾರ್ಲರ್ಗೆ ಹೋಗೋದಕ್ಕೆ ಟೈಮ್ ಇಲ್ಲ ಮತ್ತು ಅದು ತುಂಬ ಕಾಸ್ಟ್ಲಿ ಇರುತ್ತೆ. ನೀವು ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಖರ್ಚಿಲ್ಲ, ತುಂಬ ಗ್ಲೋ ಬರುತ್ತೆ. ನಿಮಗೆ ಪಾರ್ಲರೆಲ್ಲ ಏನು ರಿಸಲ್ಟ್ ಸಿಗುತ್ತೆ ಅದೇ ರಿಸಲ್ಟ್ ಸಿಗುತ್ತೆ, ಮತ್ತು ಯಾವುದೇ ಕಾಸ್ಟ್ಲಿ ಕ್ರೀಮ್ ಯೂಸ್ ಮಾಡಿದಾಗ ನಿಮ್ಗೆ ಏನು ರಿಸಲ್ಟ್ ಸಿಗುತ್ತೆ ಅದೇ ರೀತಿಯಾದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಈ ರೀತಿಯಾಗಿ ನಾವು ಲೇಯರ್ ಬೈ ಲೇಯರ್ ಅಪ್ಲೈ ಮಾಡ್ಕೊಳ್ತಾ ಸ್ಕ್ರಬ್ ಮಾಡ್ಕೋಬೇಕು. ವಿಡಿಯೋನ ಕೊನೆ ತನಕ ನೋಡಿ, ನಾನು ನಿಮಗೆ ಎಲ್ಲ ಸ್ಟೆಪ್ಸನ್ನು ತೋರಿಸ್ತೀನಿ. ನೋಡ್ಬೋದು ನೀವು ಇವಾಗ ಇನ್ಸ್ಟೆಂಟಾಗಿಯೇ ನೀವು ರಿಸಲ್ಟ್ನ ನೋಡ್ಬೋದು. ತುಂಬ ಒಳ್ಳೆ ಗ್ಲೋ ಕೊಡುತ್ತೆ ಇದರಿಂದ. ಸೊ ಈ ರೀತಿ ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ನಾವು ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ನಂತರ ನಾವು ನೀಟಾಗಿ ಪ್ಲೇನ್ ವಾಟರಲ್ಲಿ ಈ ರೀತಿಯಾಗಿ ವಾಶ್ ಮಾಡ್ಕೋಬೇಕು. ಮತ್ತು ನಾವು ಯಾವುದೇ ಹೋಮ್ ರೆಮಿಡಿ ಟ್ರೈ ಮಾಡಿದ್ಮೇಲೆ ಸ್ಕ್ರಬ್ ಅಥವಾ ಫೇಶಿಯಲ್ನ ನಾವು ಕೊನೆಯಲ್ಲಿ ಮಾಯ್ಶ್ಚರೈಸ್ ಮಾಡೋದನ್ನು ಮಿಸ್ ಮಾಡಬಾರ್ದು. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ ಮತ್ತು 1 ಡ್ರಾಪಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ನಿಮ್ಮ ಮನೆಯಲ್ಲಿ ಬೇರೆ ಯಾವುದಾದ್ರೂ ಮಾಯ್ಶ್ಚರೈಸರ್ ಇದ್ದರೆ ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಬಟ್ ಈ ರೀತಿಯಾಗಿ ನ್ಯಾಚುರಲ್ ಮಾಯ್ಶ್ಚರೈಸರ್ ಹಾಕೋದ್ರಿಂದ ಸ್ಕಿನ್ನು ತುಂಬ ಗ್ಲೋ ಬರುತ್ತೆ, ಮತ್ತು ಇದು ನಿಮಗೆ ಗ್ಲಾಸ್ ಸ್ಕಿನ್ ರೀತಿ ಕೂಡ ವರ್ಕ್ ಆಗುತ್ತೆ. 1 ಸಲ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ರೆಮಿಡಿ. ಡಿಫ್ರೆನ್ಸ್ ಕೂಡ ನೀವು ನೋಡ್ಬೋದು ಇಮಿಡಿಯೇಟಾಗಿ. ನಾನಿಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ ಮತ್ತು
1 ಡ್ರಾಪಷ್ಟು ಕೋಕೋನಟ್ ಆಯಿಲ್ನ ಹಾಕ್ಕೊಂಡು ಈ ರೀತಿಯಾಗಿ ನಾನು ಮಾಯ್ಶ್ಚರೈಸ್ ಮಾಡ್ಕೊಂಡಿದ್ದೀನಿ. ನೀವು ಯಾವಾಗಲೇ ಹೊರಗಡೆ ಹೋಗಬೇಕಾದ್ರೂ ಆದಷ್ಟು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿಕೊಂಡು ಹೋದರೆ ನಿಮ್ಮ ಸ್ಕಿನ್ ಆದಷ್ಟು ಕಡಿಮೆ ಡ್ಯಾಮೇಜ್ ಆಗುತ್ತೆ. ಸೊ ಈ ರೀತಿ ಮಾಯ್ಶ್ಚರೈಸ್ ಮಾಡ್ಕೊಳ್ಳಿ. ಈ ರೆಮಿಡಿನ ನೀವು ಟ್ರೈ ಮಾಡಿ, ಹಾಗೆ ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಇಮಿಡಿಯೇಟ್ ಡಿಫ್ರೆನ್ಸ್ ಕೂಡ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.